ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಆಗಸ್ಟ್ 13ರ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ವಿಶೇಷ ಅಂದ್ರೆ ಇವರಲ್ಲಿ ಬಂದ್ ಕರೆ ಕೊಟ್ಟಿರುವ ದಿವಸವೇ ಮಡಿಕೇರಿಯಲ್ಲಿ ನಾಳೆ ರಜೆ ಘೋಷಣೆ ಮಾಡಲಾಗಿದೆ ಶಾಲೆ ಮಕ್ಕಳಿಗೆ. ಯಾಕಂದ್ರೆ ಮಡಿಕೇರಿಯಲ್ಲಿ ಮಳೆ ಆಗ್ತಾ ಇದೆ, ಕೊಡಗಿನಲ್ಲಿ ಮಳೆ ಆಗ್ತಾ ಇದೆ, ತಲಕಾವೇರಿ ಭಾಗಮಂಡಲದಲ್ಲಿ ಜೋರಾಗಿ ಮಳೆ ಸುರಿತಾ ಇದೆ, ತ್ರಿವೇಣಿ ಸಂಗಮದಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ, ಹಾರಂಗಿ ಕಡೆಗೆ ಬರ್ತಾ ಇರುವಂತಹ ನೀರು ಜಾಸ್ತಿ ಆಗ್ತಾ ಇದೆ, ಕಬಿನಿ ನದಿಯಲ್ಲೂ ಕೂಡ ಕಬಿನಿ ಡ್ಯಾಮ್ ಕೂಡ ತುಂಬುವುದಕ್ಕೆ ಇನ್ನು 3 TMC ಅಷ್ಟು ನೀರು ಮಾತ್ರ ಬೇಕಿರುವಂಥದ್ದು. ಆ ಮೂಲಕ ವರುಣ ದೇವ ನಿಮ್ಮ ಈ ರಗಳೆ ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ. ಯಾವಾಗ ವರದಿ ನಿಮಗೆ ತೋರಿಸ್ತೀನಿ. ನಾವು ಕೂಡ ರೈತರ ಕೈಯನ್ನ ಬಿಟ್ಟಿಲ್ಲ. ಇದು ನಮ್ಮ ಸರ್ಕಾರದ ಬದ್ಧತೆ. ನಾವು ಯಾವ ಡ್ಯಾಮ್ ಕೂಡ ನೀರನ್ನ ಬಿಟ್ಟಿಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರು ತಮಿಳುನಾಡು ಜೊತೆ ಶಾಮೀಲಾಗಿ ಒಂದು ರೀತಿ ತಮಿಳುನಾಡಿನ ನೀರುಗಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಕರೆಸಿದ್ದೇನೆ. ಅವಶ್ಯಕತೆನೇ ಇಲ್ಲ, ಸುಮ್ಮನೆ ನಾಟಕ. ಅಲ್ಲಿ ತಮಿಳುನಾಡು CM ಜೊತೆ ಒಂದು ಫೋಟೋ ಶೂಟು, ಇಲ್ಲಿ ಸರ್ವ ಪಕ್ಷದ ಜೊತೆ ಒಂದು ಫೋಟೋ ಶೂಟು ಅಷ್ಟೇ. 13ನೇ ತಾರೀಕು ಗುರುವಾರ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. 13ನೇ ತಾರೀಕು ಬಂದು ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ. ಇದೆಲ್ಲ ಅವಶ್ಯಕತೆ ಇಲ್ಲ. ನಾವೇ ನಿಮ್ಮ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುದಿಲ್ಲ. ಕಾವೇರಿ ಕನ್ನಡ ನಾಡಿನ ಜೀವನದಿ. ಕೊಡಗಿನ ಕಾವೇರಿಯಲ್ಲಿ ಹುಟ್ಟುವ ಕಾವೇರಿ ಕೇವಲ ನದಿಯಲ್ಲ, ಅದು ಕನ್ನಡಿಗರು ಆರಾಧಿಸುವ ಮಾತ್ರ ಸ್ವರೂಪಿ. ಆದ್ರೆ ಇದೇ ಕಾವೇರಿ ಮಾತೆ ಈ ಬಾರಿ ಸರಿಯಾದ ಮುಂಗಾರು ಮಳೆಯಿಲ್ಲದೆ ಸೊರಗಿದ್ದಾಳೆ. KRS ಅಣೆಕಟ್ಟೆ ನೀರಿಲ್ಲದೆ ಬಯಲಿನಂತಾಗಿದೆ. ಹಾಗಿದ್ದರೂ ಕಾವೇರಿಯಿಂದ ತಮಿಳುನಾಡಿಗೆ ನೀರು ಹರಿಸಲೇಬೇಕು ಎಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ನೀಡಿದೆ. ಇದು ಕನ್ನಡಿಗರನ್ನ ಕೆರಳಿ ಕೆಂಡವಾಗಿಸಿದೆ. ಒಂದೆಡೆ ಹೋರಾಟಗಳು, ಮತ್ತೊಂದೆಡೆ KRSಗೆ ಮುತ್ತಿಗೆ, ಕರ್ನಾಟಕ ಬಂದ್ಗೆ ಕರೆ. ಹೀಗೆ ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಕನ್ನಡಿಗರ ಆಕ್ರೋಶ ಮತ್ತು ಕನ್ನಡಿಗರ ಆತಂಕ ಸರ್ಕಾರಕ್ಕೂ ಅರ್ಥವಾಗಿದೆ. ಇದೇ ಕಾರಣಕ್ಕೆ ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸಿಕೊಳ್ಳಲು ಮುಖ್ಯಮಂತ್ರಿ DK ಶಿವಕುಮಾರ್ ತಮ್ಮದೇ ಸೂತ್ರ ಹೆಣೆಯುತ್ತಿದ್ದಾರೆ. ದೆಹಲಿಯಿಂದ ವಾಪಸಾದ ಬಳಿಕ ವಿಧಾನಸೌಧದಲ್ಲಿ DCM ಡಾ G ಪರಮೇಶ್ವರ್, ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಅಧಿಕಾರಿಗಳೊಂದಿಗೆ ಸುದೀರ್ಘ ಸಭೆ ಮಾಡಿದ್ದಾರೆ. ಈ ಸಭೆ ಬಳಿಕ ಮಾತನಾಡಿದ DK ಶಿವಕುಮಾರ್, ಸರ್ಕಾರಕ್ಕೆ ರಾಜ್ಯದ ಜನರ ಹಿತಾಸಕ್ತಿಯೇ ಮುಖ್ಯ. ರಾಜ್ಯದ ಹಿತದೃಷ್ಟಿಯಿಂದಲೇ ನಿರ್ಧಾರಗಳು ಹೊರಬೀಳುತ್ತವೆ ಎಂದಿದ್ದು ರಾಜ್ಯದ ಜನರಿಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಕರ್ನಾಟಕದ ಡ್ಯಾಂಗಳಿಂದ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಎಂದು ಸ್ಪಷ್ಟನೆ ಕೊಟ್ಟರು. ನೀರು ಬಿಡದಿರುವ ಕಾರಣಕ್ಕೆ ಕರ್ನಾಟಕ ಬಂದ್ ಬೇಕಾಗಿಲ್ಲ, ಸೌಹಾರ್ದಯುತವಾಗೇ ಇತ್ಯರ್ಥ ಮಾಡಿಕೊಳ್ಳೋಣ ಎಂದರು. ಈ ಬಗ್ಗೆ ಭಾನುವಾರ ಸರ್ವಪಕ್ಷ ಸಭೆ ನಡೆಸಿ ಎಲ್ಲರ ವಿಶ್ವಾಸ ಪಡೆದು ತೀರ್ಮಾನ ಮಾಡುವುದಾಗಿ ಹೇಳಿದರು. ಸರ್ಕಾರಕ್ಕೆ ರಾಜ್ಯದ ಹಿತಾಸಕ್ತಿ ಮುಖ್ಯವಾಗಿದ್ದು ರಾಜ್ಯದ ಜನರಿಗೆ ಮೊದಲ ಆದ್ಯತೆ ಎಂದರು. ಕಾವೇರಿ ಕಾಪಾಡಲು ಬದ್ಧರಾಗಿದ್ದು ಜವಾಬ್ದಾರಿ ಬದ್ಧತೆಯಿಂದ ನಿರ್ಣಯ ಕೈಗೊಳ್ಳಲಾಗುವುದು. ಸಂಕಷ್ಟ ಸೂತ್ರ ರಾಜ್ಯಕ್ಕೂ ಅನ್ವಯವಾಗಲಿದ್ದು ಪ್ರಬಲ ಕಾನೂನು ಹೋರಾಟದ ಭರವಸೆ ನೀಡಿದ್ರು. ಯಾವ ಕಾರಣಕ್ಕೂ ನಮ್ಮ ರೈತರ ಹಿತವನ್ನ ನಾವು ರಕ್ಷಣೆ ಮಾಡಿ ಯಾವ ಕೂಡ ರೈತರ ಕೈಯನ್ನ ಬಿಟ್ಟಿಲ್ಲ. ಇದು ನಮ್ಮ ಸರ್ಕಾರದ ಬದ್ಧತೆ. ನಮ್ಮ ರಾಜ್ಯದ ಹಿತ, ನಮ್ಮ ರೈತರ ಹಿತ, ಬದ್ಧತೆ. 100 ವರ್ಷದ ಇತಿಹಾಸದಲ್ಲಿ ನಾವು ಜುಲೈನಲ್ಲಿ ಇಲ್ಲಿವರೆಗೂ ರಿಲೀಸ್ ಮಾಡಿದ್ದು ಬರೀ 0.6 TMC ನೀರು ಮಾತ್ರ. ಇದು ಬಹಳ ಲೋಯೆಸ್ಟ್. ನಾವು ಯಾವ ಡ್ಯಾಮ್ ಕೂಡ ನೀರನ್ನು ಬಿಟ್ಟಿಲ್ಲ. ಇದು ರೆಗ್ಯುಲರ್ ಫ್ಲೋ ಅಲ್ಲಿ ಹೋಗಿದೆ. ಬೆಂಗಳೂರಲ್ಲಿ ಬಿಟ್ಟ ನೀರು, ಬೇರೆ ಕಡೆ ಮಧ್ಯದಲ್ಲಿ ಬಿಟ್ಟ ನೀರು ಅಲ್ಲಿ ಹೋಗಿ ತಲುಪಿದೆ. ನಿನ್ನೆ ಏನು ನಮ್ಗೆ ಆದೇಶ ಬಂದಿದೆ, ನಮ್ಮ ವಾದನ ಒಪ್ಪದೆ ಆದೇಶ ಬಂದಿದೆ. ಇದು ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಕರೆಸಿದ್ದೇನೆ, ಆಹ್ವಾನ ಕಳಿಸಿದ್ದೇನೆ.
ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೂಡ ನಾನು ಬರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಆ ಭಾಗದ ಸಂಸತ್ ಸದಸ್ಯರುಗಳಿಗೆ, ಸೆಂಟ್ರಲ್ ಮಿನಿಸ್ಟರ್ಸ್ಗೆ ಮತ್ತು ನಮ್ಮ ಕೆಲವು ಮಂತ್ರಿಗಳಿಗೆ ಅದು ಕೂಡ ನಾನು ಆಹ್ವಾನವನ್ನು ಕೂಡ ನಾನು ಕಳಿಸಿದ್ದೇನೆ. ಸಂಡೇ ಅದಕ್ಕೆ ಫಿಕ್ಸ್ ಮಾಡಿದ್ದೇನೆ. ತಮಿಳುನಾಡಿಗೆ ನೀರು ಹರಿಸಲೇಬೇಕೆಂಬ ತೀರ್ಪು ಹೊರಬೀಳುತ್ತಲೇ ದೆಹಲಿಯಲ್ಲೇ ಕಾನೂನು ತಜ್ಞರೊಂದಿಗೆ ಸಿಎಂ ಸಭೆ ಮಾಡಿದ್ರು. ಇವತ್ತೂ ಕೂಡ ಕಾನೂನು ಹೋರಾಟದ ಬಗ್ಗೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ರಾಜ್ಯದ ಡ್ಯಾಂಗಳ ಸ್ಥಿತಿಗತಿಗಳ ಬಗ್ಗೆ ಪ್ರಾಧಿಕಾರದ ಮುಂದೆ ಸತ್ಯ ಅನಾವರಣ ಮಾಡುವುದು, ಡ್ಯಾಂಗಳ ನೀರಿನ ಪ್ರಮಾಣದ ಲೆಕ್ಕ ನೀಡುವುದು. ಹಿಂದಿಗಿಂತಲೂ ಈ ವರ್ಷ ತಮಿಳುನಾಡಿಗೆ ಅತಿ ಕಡಿಮೆ ನೀರು ಹರಿದಿದೆ. ಕಳೆದ 100 ವರ್ಷಗಳಲ್ಲೇ ಈ ಬಾರಿ ಜುಲೈನಲ್ಲಿ 0.6 ಟಿಎಂಸಿ ನೀರನ್ನಷ್ಟೇ ರಿಲೀಸ್ ಮಾಡಿದ್ದೇವೆ ಎಂದರು. ಸಂಕಷ್ಟದ ಸಮಯದಲ್ಲಿ ಕಡಿಮೆ ನೀರು ಬಿಡಬಹುದು ಎಂಬ ನಿಯಮ ಇಟ್ಟುಕೊಂಡು ಕಾನೂನು ಟೀಮ್ ಜೊತೆಗೂ ಹೋರಾಟದ ಚರ್ಚೆ ಮಾಡಿದ್ರು. ಕೇಂದ್ರ ಸಚಿವರ ಸಹಕಾರ ಇದ್ದೇ ಇದ್ದು ರಾಜ್ಯದ ಹಿತ ಕಾಪಾಡಲು ಒಟ್ಟಾಗಬೇಕು. ಸುಪ್ರೀಂ ಕೋರ್ಟ್ಗೆ ಹೋಗಿ ರಾಜ್ಯದ ಪರ ವಾದ ಮಾಡಲು ತಯಾರಿಗಳು ನಡೆದಿವೆ. ಸೊ ಈಗಾಗಲೇ ಹಾರಂಗಿ 95% ತುಂಬಿದೆ, ಕಬಿನಿ 83% ಸ್ಟೋರೇಜ್ ಇದೆ, KRS 36% ಇದೆ, ಹಾರಂಗಿ 67% ಇದೆ. ಇದನ್ನು ನಾವು ಏನು ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ. ಮೀಟ್ರು ನೀವು ಅಧಿಕಾರಿಗಳು ಆಗಲಿ ಯಾರೇ ಆಗಲಿ ಹೋಗಿರ್ತಾರೆ, ದಾಖಲೆಗಳು ಸೆಂಟ್ರಲ್ ಗೌರ್ಮೆಂಟ್ ಹತ್ರನೂ ಇದೆ, ತಮಿಳುನಾಡು ಹತ್ರನೂ ಇದೆ, ಮಾಧ್ಯಮದವ್ರ ಹತ್ರ ಇದೆ, ಎಲ್ಲರ ಹತ್ರನೂ ಈ ದಾಖಲೆ ಇದೆ. ಅವರು ಬಿಡಬೇಕು ಅಂತ ನಿನ್ನೆ ನಮ್ಮ ವಾದನ ರಿಜೆಕ್ಟ್ ಮಾಡಿದ್ದಾರೆ. ಮುಂದಕ್ಕೆ ಏನ್ ಮಾಡಬೇಕು ಅಂತ ಆಲ್ ಪಾರ್ಟಿ ಲೀಡರ್ಸ್ನ ಮೀಟಿಂಗ್ ಕರೆದಿದ್ದೇನೆ. ಫಾರ್ಮರ್ ಚೀಫ್ ಮಿನಿಸ್ಟರ್ಸು ಕರೆದಿದ್ದೇವೆ, ನಮ್ಮ ವಿರೋಧ ಪಕ್ಷದ ನಾಯಕರುಗಳನ್ನು ಕೂಡ ಕರೆದಿದ್ದೇವೆ. ಅವರೆಲ್ಲ ಬರ್ತಾರೆ, ಅವ್ರ ಸಲಹೆ ಕೂಡ ಕೇಳ್ತೀವಿ. ಲೀಗಲ್ ಟೀಮ್ ಹೇಳಿದ್ದೇವೆ. ಹಿಂದೆ ಇಂಥ ಸಂದರ್ಭದಲ್ಲಿ ಏನೇನು ಆಗಿದೆ ಅನ್ನೋದು ಕೂಡ ಅವರು ಕೂಡ ಎಕ್ಸಾಮಿನ್ ಮಾಡಕ್ಕೆ ಹೇಳಿದ್ದೇನೆ. ಅದಾದ ಮೇಲೆ ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೀವಿ. ಡಿಕೆ ಶಿವಕುಮಾರ್ ಅವರ ಸರ್ವಪಕ್ಷ ಸಭೆಗೆ ನಮ್ಮ ಪಕ್ಷದ ಪ್ರತಿನಿಧಿಗಳು ಹೋಗ್ತಾರೆ ಎಂದ್ರು ಕುಮಾರಸ್ವಾಮಿ. ಅದಕ್ಕೂ ಮುನ್ನ ತಮಿಳುನಾಡಿನ ಸ್ಥಿತಿಗತಿಗಳ ಬಗ್ಗೆಯೂ ಅಧ್ಯಯನ ಮಾಡುವುದು ಸೂಕ್ತ ಎಂಬ ಸಲಹೆ ನೀಡಿದ್ದಾರೆ. ಇನ್ನು ಆರ್ ಅಶೋಕ್ ಸರ್ವಪಕ್ಷ ಸಭೆ ಅನ್ನೋದೇ ಒಂದು ನಾಟಕ ಎಂದಿದ್ದಾರೆ. ಮಂಗಳವಾರ ನೀರು ಬಿಡಕ್ಕೆ ಆಗ್ಲೇ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. ನಿಮ್ಮನ್ನು ಕರೆಯುವಂತ ಅವಶ್ಯಕತೆ ಏನಿತ್ತು ಅಂತ? ಅವಶ್ಯಕತೆನೇ ಇಲ್ಲ, ಸುಮ್ಮನೆ ನಾಟಕ. ಅಲ್ಲಿ ತಮಿಳ್ನಾಡು ಸಿಎಂ ಜೊತೆ ಒಂದು ಫೋಟೋ ಶೂಟು, ಇಲ್ಲಿ ಸರ್ವಪಕ್ಷದ ಜೊತೆ ಒಂದು ಫೋಟೋ ಶೂಟು ಅಷ್ಟೇ. ಡಿ.ಕೆ. ಶಿವಕುಮಾರ್ ಗೊತ್ತಲ್ಲ, ಮ್ಯಾನೇಜ್ಮೆಂಟ್ ಮಾಡ್ತಾವ್ರೆ. ಇವತ್ತು ಏನು ನಮ್ಮ ಪರಿಸ್ಥಿತಿ ಇದೆ, ತಮಿಳ್ನಾಡಿನಲ್ಲಿ ಏನಿದೆ ಪರಿಸ್ಥಿತಿ, ಒಂದು ಡೆಲಿಗೇಷನ್ ಕಳಿಸಿ, ನೀವಾಗ ಹೋಗಿ ನಿಮ್ಮ ಇಂಜಿನಿಯರ್ಗಳನ್ನ ಕಳಿಸಿ, 2-3 ತಮಿಳ್ನಾಡು, ಕರ್ನಾಟಕ, ಅಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಏನಿದ್ದೀರಿ ಇಂಜಿನಿಯರ್ಸು, 3 ಜನ ಹೋಗಿ ಕರ್ನಾಟಕ ಜಲಾಶಯನೂ ನೋಡಿ, ಅಲ್ಲೂ ನೋಡಿ, ಅದರ ಮೇಲೆ ತೀರ್ಮಾನ ತಗೊಳ್ಳಿ ಅನ್ನೋದನ್ನ ಇಮಿಡಿಯೇಟ್ ಆಗಿ ಹೇಳ್ಬೇಕು ಮತ್ತೆ ಸರ್ಕಾರ. ಸದ್ಯದ ಸ್ಥಿತಿಯಲ್ಲಿ ವಿಜಯ್ ಸಭೆ ಬೇಡ, ಶಿವಕುಮಾರ್ ವಿಜಯ್ ಸಭೆ ಮುಂದೂಡಿಕೆ. ಈ ಮಧ್ಯೆ ಸೋಮವಾರ ಫಿಕ್ಸ್ ಆಗಿದ್ದ ತಮಿಳುನಾಡು ಸಿಎಂ ವಿಜಯ್ ಭೇಟಿ ಸದ್ಯಕ್ಕಿಲ್ಲ ಎಂದು ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಸದ್ಯದ ಸ್ಥಿತಿಯಲ್ಲಿ ಬೇಡ, ಮುಂದೆ ಭೇಟಿ ಮಾಡೋಣ ಎಂಬ ಸಂದೇಶ ಕಳಿಸಿದ್ದಾರೆ ಸಿಎಂ. ಮಡಿಕೇರಿಯಲ್ಲಿ ಮಳೆಯಾಗುತ್ತಿದ್ದು ಪರಿಸ್ಥಿತಿ ಬದಲಾಗ್ತಿದೆ. ಮಳೆ ನೀರಿನ ಪ್ರಮಾಣ ನೋಡಿಕೊಂಡು ಮುಂದೆ ನಿರ್ಧಾರ ಎಂದಿದ್ದಾರೆ. ನಾನು ನಮ್ಮ ತಮಿಳುನಾಡು ಚೀಫ್ ಮಿನಿಸ್ಟರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಡೆಫರ್ ಮಾಡೋಣ ನಮ್ಮ ರಿಕ್ವೆಸ್ಟ್ನ, ಇದನ್ನ ತಮ್ಮ ವಿಸಿಟ್ನ. ಸ್ವಲ್ಪ ಇಲ್ಲಿ ನಿಮ್ಮ ನೀರಿನ ಸೌಹಾರ್ದತೆ ಸ್ವಲ್ಪ ವರ್ಣ ಕೂಡ ನಮ್ಮ ಕಡೆ ಸ್ವಲ್ಪ ತೋರಿಸ್ತಾ ಇದ್ದಾನೆ, ನಮ್ಮ ಕಡೆ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರು ಕೂಡ ಬರ್ತಾ ಇದೆ. ಒಳ್ಳೆ ವಾತಾವರಣದಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಈಗಲೇ ನನ್ನ ಕೊಲೀಗ್ಸ್ ಹತ್ರ ಎಲ್ಲ ನಾನು ಮಾತಾಡ್ತೀನಿ. ಆಗಸ್ಟ್ 13 ಕರ್ನಾಟಕ ಬಂದ್. ಕನ್ನಡ ಪರ ಸಂಘಟನೆಗಳಿಂದ ಬಂದ್ ಕರೆ. ಕಾವೇರಿ ನೀರಿಗಾಗಿ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದಿವೆ. ನಿನ್ನೆ ಇಡೀ ದಿನ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಕರವೇ ನಾಯಕರು ಪ್ರತಿಭಟನೆ ಮಾಡಿದ್ದರು. ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡಿ ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಪ್ರಾಧಿಕಾರದ ತೀರ್ಪು ರಾಜ್ಯದ ಪಾಲಿಗೆ ಮರಣ ಶಾಸನವಾಗಿದ್ದು ಕರ್ನಾಟಕದ ಬಗ್ಗೆ ತಾರತಮ್ಯ ನೀತಿ ಅನುಸರಿಸಲಾಗುತ್ತಿದೆ ಎಂದು ವಾಟಾಳ್ ನಾಗರಾಜ್ ಆಕ್ರೋಶ ಹೊರಹಾಕಿದ್ರು. ಭಾರಿ ಹೋರಾಟ ಮುಂದಿನ ತಿಂಗಳು 13ನೇ ತಾರೀಕು, ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ
ಸಂಜೆ 6:30 ಅಖಂಡ ಕರ್ನಾಟಕ ಬಂದ್. ಹೌದೌದು, ನಾವು ಇಲ್ಲಿ ದಯಮಾಡಿ ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ, ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ, ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ. ವಿಶ್ವಾಸಸಾಗರ ಸಂಪೂರ್ಣ ಮೈದಾನ ಆಗುತ್ತೆ. ಅದನ್ನು ನಾವು ಈಗ DK ಶಿವಕುಮಾರ್ ಅವರು ಈ ಆನೇಕಲ್ ಹತ್ರ ಸ್ಟೇಡಿಯಂ ಮಾಡಬೇಕು ಅಂತಿದ್ದಾರೆ. ಅದ್ರ ಬದಲು KRS ನಲ್ಲಿ ಸ್ಟೇಡಿಯಂ ಮಾಡ್ಬಿಟ್ಟು ಒಳ್ಳೆಯದು, ಯಾಕಂದ್ರೆ ನೀರೇ ನಿಲ್ಲುವಾಗ. ಅದರಿಂದ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಿ ಬಂದಾಡಿ ಅಂತೇಳಿ ನಮ್ಮ ಹೆಣದ ಮೇಲೆ, ನಮ್ಮ ಸಮಾಜ ಮೇಲೆ ಇದು ಮಾಡಬೇಕು. ಕರ್ನಾಟಕ ಬಂದ್ ಮಾಡೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ, ಕೂತು ಮಾತನಾಡಿ ಬಗೆಹರಿಸಿಕೊಳ್ಳೋಣ ಅನ್ನೋದು CM DK ಶಿವಕುಮಾರ್ ಸಲಹೆ. 13ನೇ ತಾರೀಕು ಬಂದು ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಅವಶ್ಯಕತೆ ಇಲ್ಲ, ನಾವೇ ನಿಮ್ಮ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುದಿಲ್ಲ. ಈ ಬಂದ್ ಮಾಡಲಿಂದ ಈಗ ಕಾನೂನು ವ್ಯವಸ್ಥೆ ಬೇರೆ ಇದೆ, ಕೋರ್ಟ್ ಆದೇಶಗಳು ಬೇರೆ ಇದೆ. ಈ ಬಂದ್ ಮಾಡಿದ್ರೆ ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. KRSನಲ್ಲಿ ಬಿಜೆಪಿ ಹೈಡ್ರಾಮಾ, ಬಿಜೆಪಿ ನಾಯಕರ ಮುತ್ತಿಗೆ ವಶಕ್ಕೆ. ಮಂಡ್ಯದಲ್ಲಿ ಕಾವೇರಿ ಹೋರಾಟಕ್ಕಿಳಿದಿತ್ತು ಕೇಸರಿ ಪಡೆ. ಮಂಡ್ಯದ DC ಕಚೇರಿ ಹಾಗೂ KRSನಲ್ಲಿ ಪ್ರತಿಭಟನೆ ನಡೆಸಿತು. KRS ಬಳಿ ಬಿಜೆಪಿ ನಾಯಕರ ಹೈಡ್ರಾಮಾವೇ ನಡೆಯಿತು. KRS ಡ್ಯಾಂಗೆ ಮುತ್ತಿಗೆಗೆ ಯತ್ನಿಸಿದವರನ್ನ ತಡೆದ ಪೊಲೀಸರು ವಶಕ್ಕೆ ಪಡೆದರು. ಬಿಜೆಪಿಗರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಜೋರಾಗಿತ್ತು. ಅಗತ್ಯ ಬಿದ್ದರೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಅಂತ ಹೇಳಬೇಕಾಗಿತ್ತು. ಆ ಮಾತನ್ನು ಹೇಳ್ದೇನೆ ರಾಜಕೀಯ ದೊಂಬರಾಟ ಮಾಡ್ತಾ ಯಾರು ಸಚಿವರಾಗಬೇಕು ಅಂತೇಳಿ ದೆಹಲಿನಲ್ಲಿ ರಾಹುಲ್ ಗಾಂಧಿ ಮನೆ ಬಾಗಿಲು ಕಾಯ್ಕೊಂಡು ಕೂತಿರುವಂತ ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಮುಖಂಡರಿಗೆ ಎಷ್ಟು ಬಾರಿ ಧಿಕ್ಕಾರ ಹೇಳಿದ್ರು ಕಡಿಮೆ ಆಗುತ್ತೆ. ರೈತರ ಹೋರಾಟವನ್ನ, ರೈತರನ್ನ ಹತ್ತಿಕ್ಕತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಂತೂ ಶಾಂತಿಯುತವಾಗಿ ಈ ಭಾಗದ ರೈತರಿಗೆ ನೀರನ್ನ ಕೊಡಬೇಕು, ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಪೊಲೀಸರನ್ನ ಬಳಸಿಕೊಂಡು ನಮ್ಮ ಹೋರಾಟನ ಹತ್ತಿಕ್ಕತಕ್ಕಂತ ಕೆಲಸ. ಇನ್ನು ಕಾವೇರಿಗಾಗಿ ಕನ್ನಡಿಗರ ಕೂಗು ವರುಣದೇವನಿಗೂ ತಲುಪಿದೆ. ಕಾವೇರಿ ಜಲಾನಯನ ಹಾಗೂ ಕೇರಳದ ವಯನಾಡು ಭಾಗದಲ್ಲಿ ಮಳೆ ಸುರಿಯುತ್ತಿದ್ದು ಕಬಿನಿ ಭರ್ತಿಗೆ 3 TMC ಮಾತ್ರ ಬಾಕಿ ಇದೆ. 3-4 ದಿನಗಳಲ್ಲಿ ಡ್ಯಾಂ ಭರ್ತಿಯಾಗುವ ನಿರೀಕ್ಷೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿದೆ. ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗ್ತಿದ್ದು ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯುತ್ತಿವೆ. ನಿರಂತರ ಮಳೆಗೆ ಕಾವೇರಿ ನದಿ ನೀರಿನ ಮಟ್ಟದಲ್ಲೂ ಗಣನೀಯ ಏರಿಕೆಯಾಗಿದ್ದು ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲೂ ನೀರಿನ ಮಟ್ಟ ಹೆಚ್ಚಾಗಿದೆ. ಭಾರೀ ಮಳೆಯ ಕಾರಣಕ್ಕೆ ಕೊಡಗು ಜಿಲ್ಲೆಯ ಅಂಗನವಾಡಿ, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದ್ದು ರಾಜ್ಯ ಸರ್ಕಾರದ ಮೇಲಿರುವ ತಲೆಬಿಸಿಯನ್ನ ಕಾವೇರಿ ಮಾತೆಯೇ ಬಗೆಹರಿಸುವಂತೆ ಕಾಣುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೃಗೇಂದ್ರ, ಪಂಚಾಯತಿಗೆ ಮತ್ತೆ ಸ್ವಾಗತ. ಯಾರೆಲ್ಲ ಸಚಿವರಾಗ್ತಾ ಇದ್ದಾರೆ ಅನ್ನುವಂತಹ ಕುತೂಹಲಕ್ಕೆ ಬಹುತೇಕ ತೆರೆ ಬಿದ್ದಿದೆ. ಈ ಸಚಿವರುಗಳ ಪಟ್ಟಿ ಈಗಾಗಲೇ ಸಿಗ್ತಾ ಇರುವಂತದ್ದು. ಯಾರೆಲ್ಲ ಸಚಿವರಾಗ್ತಾ ಇದ್ದಾರೆ, ಸಚಿವ ಸಂಪುಟದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಯಾರೆಲ್ಲ ಸಚಿವರಾಗ್ತಾ ಇದ್ದಾರೆ, CM ಅವರ ಕೈ ಸೇರ್ತಾ ಇರುವಂತಹ ಸಚಿವರ ಪಟ್ಟಿ ಯಾವುದು? ದೆಹಲಿಯಿಂದ ನ್ಯೂಸ್ 18ಗೆ ಪಕ್ಕಾ ಲಿಸ್ಟ್ ಸಿಕ್ಕಿದೆ. ಯಾರೆಲ್ಲ ಸಚಿವರಾಗ್ತಾ ಇದ್ದಾರೆ, ಸಂಪುಟ ವಿಸ್ತರಣೆ ಬಹುತೇಕ ಸೋಮವಾರ ಖಚಿತಗೊಳ್ತಾ ಇರುವಂಥದ್ದು. ಸೋಮವಾರವೇ ಸಂಪುಟ ವಿಸ್ತರಣೆ ಆಗುತ್ತೆ. ಸಚಿವರ ಪಟ್ಟಿ ಫೈನಲ್ ಮಾಡಲಾಗಿದೆ ಹೈಕಮಾಂಡ್ನಿಂದ. ಹೈಕಮಾಂಡ್ ಈಗ ಪಟ್ಟಿ ಫೈನಲ್ ಮಾಡಿದ್ದು ಈಗಾಗಲೇ 18 ಶಾಸಕರ ಹೆಸರುಗಳನ್ನ ಫೈನಲ್ ಮಾಡಲಾಗಿದ್ದು ಅದರಲ್ಲಿ 15 ಸಂಭಾವ್ಯ ಸಚಿವರ ಪಟ್ಟಿ ನ್ಯೂಸ್ 18ಗೆ ಲಭಿಸಿದೆ. ಇವರೆಲ್ಲರೂ ಕೂಡ ಸಂಭಾವ್ಯ ಸಚಿವರು. ದೆಹಲಿ ಕಾಂಗ್ರೆಸ್ ಮೂಲಗಳಿಂದ ಈ ಪಟ್ಟಿ ಲಭಿಸಿರುವಂಥದ್ದು. ಯಾರೆಲ್ಲ ಸಚಿವರಾಗ್ತಾ ಇದ್ದಾರೆ, ಈ ಶಾಸಕರು ಸಚಿವರಾಗಿ ಪ್ರಮಾಣ ಸ್ವೀಕಾರವನ್ನ ಮಾಡ್ತಾ ಇರುವಂಥದ್ದು ಖಚಿತ. ಇಲ್ಲಿ ಸಚಿವರಾಗುವಂತವರಲ್ಲಿ ನೋಡಿ, NS ಬೋಸರಾಜ್ ಅವರು MLC ಅವರು ಮತ್ತೊಮ್ಮೆ ಸಚಿವರಾಗುವಂಥದ್ದು ಫಿಕ್ಸ್ ಆಗಿದೆ. ಬೋಸರಾಜ್ ಅವರು ಯಾಕಂದ್ರೆ ಹೈಕಮಾಂಡ್ನ ನೇರವಾದಂತಹ ಸಂಪರ್ಕದಲ್ಲಿರ್ತಕ್ಕಂತಹ ನಾಯಕ ಬೋಸರಾಜ್ ಅವರು ಮತ್ತೊಮ್ಮೆ ಸಚಿವರಾಗ್ತಾ ಇದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್ ಅವರು ಜೇವರ್ಗಿಯ ಶಾಸಕರು ಮೊದಲ ಬಾರಿಗೆ ಶಾಸಕರಾಗ್ತಿದ್ದಾರೆ. ಬಿ ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮಾಂತರದ ಶಾಸಕರು ಮತ್ತೊಮ್ಮೆ ಸಚಿವರಾಗುವ ಅವಕಾಶ ಬಿ ನಾಗೇಂದ್ರ ಅವರಿಗೆ ಒದಗಿ ಬರ್ತಾ ಇದೆ. ಯಶವಂತರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರದ ಶಾಸಕರು ಮೊದಲ ಬಾರಿಗೆ ಸಚಿವರಾಗ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತೊಮ್ಮೆ ಅವಕಾಶ ದೊರೀತಾ ಇದ್ದು, ಲಕ್ಷ್ಮಣ ಸವದಿ ಅವರು ಮಾಜಿ ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ನಿಂದ ಮೊದಲ ಬಾರಿಗೆ ಸಚಿವರಾಗಿ
ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಲಕ್ಷ್ಮಣ ಸವದಿ ಅವರು. ಎಸ್ ಮಲ್ಲಿಕಾರ್ಜುನ ದಾವಣಗೆರೆ ಉತ್ತರ ಕ್ಷೇತ್ರದಿಂದ ದಾವಣಗೆರೆಯ ಫಿಕ್ಸ್ಡ್ ಶಾಸಕ, ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಸಿಗ್ತಾ ಇದೆ. ಸಲೀಂ ಅಹಮದ್ ಅವರು ಕೂಡ, MLC ಸಲೀಂ ಅಹಮದ್ ಅವರು ಕೂಡ ಈ ಬಾರಿ ಸಚಿವರಾಗುವಂಥದ್ದು ಬಹುತೇಕ ಪಕ್ಕ. ಟಿ ರಘುಮೂರ್ತಿ, ಚಳ್ಳಕೆರೆ ಶಾಸಕರಾಗಿರುವಂತಹ ಟಿ ರಘುಮೂರ್ತಿ ಅವರಿಗೂ ಕೂಡ ಈ ಬಾರಿ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಹಾಗೆಯೇ ಬಿ ಶಿವಣ್ಣ, ಆನೇಕಲ್ನ ಶಾಸಕರಾಗಿರುವಂತಹ ಬಿ ಶಿವಣ್ಣ ಅವ್ರಿಗೂ ಕೂಡ ಈ ಬಾರಿ ಮಂತ್ರಿಯಾಗುವ ಅದೃಷ್ಟ ಒಲಿದು ಬಂದಿದೆ. ಎಸ್ ಪೊನ್ನಣ್ಣ, ವಿರಾಜಪೇಟೆ, ಇವರಿಬ್ರು ಕೂಡ ಮೊದಲ ಬಾರಿಗೆ ಸಚಿವರಾಗ್ತಾ ಇರುವಂತವ್ರು. ವಿರಾಜಪೇಟೆಯ ಶಾಸಕರು, ಮೊದಲ ಬಾರಿಯ ಶಾಸಕರು. ಶಿವಣ್ಣ ಹಿಂದೆ ಕೂಡ ಶಾಸಕರಾಗಿದ್ರು, ಆದ್ರೆ ಈ ಬಾರಿ ಮೊದಲ ಬಾರಿಗೆ ಅವರು ಸಚಿವರಾಗ್ತಾ ಇದ್ದಾರೆ ಶಿವಣ್ಣ ಅವರು ಕೂಡ. ಇನ್ನು ಬ್ಯಾಡಗಿ ಕ್ಷೇತ್ರದ ಶಾಸಕರಾಗಿರುವಂತಹ ಬಸವರಾಜ್ ಶಿವಣ್ಣನವರವರು ಕೂಡ ಈ ಬಾರಿ ಸಚಿವರಾಗ್ತಾ ಇದ್ದಾರೆ. ತಂಗಡಗಿ ಅವರು ಕಡೆ ಕ್ಷಣದಲ್ಲಿ ಮತ್ತೊಮ್ಮೆ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅವರು ಕೂಡ ಮತ್ತೊಮ್ಮೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಹಾಗೆಯೇ ಇಲ್ಲಿ ಕೆಲವರ ವಿಚಾರದಲ್ಲಿ ಇನ್ನು ಇಬ್ಬರಲ್ಲಿ ಒಬ್ರು ಅನ್ನುವಂತಹ ಪರಿಸ್ಥಿತಿಯೂ ಕೂಡ ಇದ್ದೇ ಇದೆ. ವಿಶೇಷವಾಗಿ ಇಬ್ಬರಲ್ಲಿ ಒಬ್ರು ಯಾರು ಸಚಿವರಾಗಬಹುದು ಅಂತೇಳಿ ನೋಡಿದಾಗ ಸಂತೋಷ್ ಲಾಡ್ ಅಥವಾ ಶ್ರೀನಿವಾಸ್ ಮಾನೆ, ಇವರಿಬ್ಬರಲ್ಲಿ ಒಬ್ರು ಸಚಿವರಾಗಬಹುದು. ಮರಾಠ ಸಮುದಾಯದಿಂದ ಬರ್ತಾ ಇರುವಂತಹ ನಾಯಕರಲ್ಲಿ ಶ್ರೀನಿವಾಸ್ ಮಾನೆ ಅವರು ಸಚಿವರಾದ್ರೆ ಮೊದಲ ಬಾರಿಗೆ ಸಚಿವರಾಗ್ತಾರೆ. ಹಾಗೆಯೇ ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಅರ್ಷದ್ ಅವರ ನಡುವೆಯೂ ಕೂಡ ಪೈಪೋಟಿ ಇದ್ದು, ರಿಜ್ವಾನ್ ಸಚಿವರಾದ್ರೆ ಮೊದಲ ಬಾರಿಯ ಸಚಿವರಾಗ್ತಾರೆ. ಹೀಗೆ ಪಟ್ಟಿ ಫೈನಲ್ ಆಗಿದೆ. ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಇದಾಗಿ